Hello guys. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕುಸುಮರಾಜನ. ಇವತ್ತೇ ಫಸ್ಟ್ ಟೈಮ್ ಫೇಸ್ನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲಲ್ಲಿರೋ ಅದರ್ ವಿಡಿಯೋಸು ನೋಡಿ. ಇಷ್ಟ ಆದರೆ ಹೆಲ್ಪ್ಫುಲ್ ಅನಿಸಿದ್ರೆ ಅಥವಾ ಎಂಟರ್ಟೈನಿಂಗ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ನನ್ನ ಪೇಜಲ್ಲಿ ಹೆಲ್ತಿ ರೆಸಿಪೀಸ್, ವೆಲ್ನೆಸ್, ಟ್ರಾವೆಲ್, ಫುಡ್, ಫ್ಯಾಷನ್, ಬ್ಯೂಟಿ ಕೈಂಡ್ ಆಫ್ ಕಂಟೆಂಟ್ನ ಹಾಕ್ತಾ ಇರ್ತೀನಿ. ನಿಮ್ಗೆ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಹೆಲ್ತಿ ಲೈಫ್ ಸ್ಟೈಲ್ ಬೇಸಿಕ್ಲಿ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಇನ್ ಟು ಟುಡೇಸ್ ವಿಡಿಯೋ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಜಸ್ಟ್ ಅ ಡೈಲಿ ವ್ಲಾಗ್. ಇವತ್ತು ಮಧ್ಯಾಹ್ನ ಸ್ವಲ್ಪ ಅಡುಗೆ ಮಾಡ್ತಾಯಿದ್ದೆ, ಅದಕ್ಕೆ ನಾನು ನಿಮಗೆ ತೋರಿಸೋಣ ಅಂದ್ಕೊಂಡೆ. ಇನ್ನೂ ಅಡುಗೆ ಮಾಡೋದು ಏನು ಅಂತ ಗೊತ್ತಿಲ್ಲ, ಬಟ್ ಸ್ವಲ್ಪ ಪ್ಲ್ಯಾನ್ ಮಾಡಿದ್ದೀನಿ. ಅದನ್ನು ಮುಂದೆ ಕಂಟಿನ್ಯೂ ಮಾಡೋಣ. ಬೇಸಿಕ್ಲಿ ಏನು ಅಂದ್ಕೊಂಡಿದ್ದೀನಿ ಅಂದರೆ ಒಂದು ರಾಜ್ಮಾ ಅದು ಕಟ್ಲೆಟ್ ಅಥವಾ ರಾಜ್ಮಾ ಅದು ಪ್ಯಾಟೀಸ್ ಟೈಪ್ ಮಾಡೋದ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಅವರೆಕಾಳು ಸಾರು ಆ್ಯಂಡ್ ಸ್ವಲ್ಪ ರೈಸ್ ಅಥವಾ ಮುದ್ದೆ, ಅವಿನಾಶ್ ಯಾವ್ದು ಬೇಕು ಅಂತಾರೆ ಅದು. ಅದ್ರ ಜೊತೆಗೆ ಇನ್ನೇನು ಮಾಡ್ಬೋದು, ಐ ಥಿಂಕ್ ನಮ್ಮ ಮನೇಲಿ ಕ್ಯಾಬೇಜ್ ಕೋಸಿದೆ, ಎಲೆಕೋಸು, ಅದ್ರ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇದ್ರದ್ದೆಲ್ಲದ್ರದ್ದು ರೆಸಿಪಿ ತೋರಿಸ್ತೀನಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಗಾಯ್ಸ್, ಇವಾಗ ಫಸ್ಟು ನಾವು ವೆಜಿಟೇಬಲ್ಸ್ನೆಲ್ಲ ಚಾಪ್ ಮಾಡ್ಕೊಬೇಡ. ಫಸ್ಟು ಇವಾಗ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಆನಿಯನ್ಸ್ ಚಾಪ್ ಮಾಡ್ಕೋಬೇಕು ಆ್ಯಂಡ್ ಅದ್ರ ಜೊತೆಗೆ ಕ್ಯಾಬೇಜ್ ಚಾಪ್ ಮಾಡ್ಕೋಬೇಕು, ಟೊಮೊಟೊ ಚಾಪ್ ಮಾಡ್ಕೋಬೇಕು. ಇದೆಲ್ಲದನ್ನು ಇವಾಗ ಚಾಪ್ ಮಾಡ್ಕೊಬೇಡ ಪಟ ಪಟ ಅಂತ. ಸೊ ಫಸ್ಟು ಇದಿಷ್ಟು ವೆಜಿಟೇಬಲ್ಸ್ನ ನಾನು ಹೆಚ್ಕೋಬೇಕು. ಬಟ್ ಅದಕ್ಕೆ ಮುಂಚೆ ಏನು ಮಾಡೋಣ ಅಂದರೆ ಇವಾಗ ರಾಜ್ಮಾ ಅದು ಕಟ್ಲೆಟ್ ಥರ ಮಾಡ್ತಾ ಇದ್ದೀನಲ್ಲ, ಫಸ್ಟು ಅದಕ್ಕೆ ರಾಜ್ಮಾ ಮತ್ತು ಏನು ಆಲೂಗಡ್ಡೆ ಏನಿದೆ ನೋಡಿ ಅದನ್ನ ಬೇಯಕ್ಕೆ ಇಟ್ಬಿಡ್ತೀನಿ ಕುಕ್ಕರ್ಗೆ ಹಾಕ್ಬಿಟ್ಟು. ಸೊ ದಟ್ ಅದು ಸೈಡಲ್ಲಿ ಬೇಯ್ಕೊತಾ ಇರುತ್ತೆ, ಅಷ್ಟರಲ್ಲಿ ನಾನು ವೆಜಿಟೇಬಲ್ಸ್ನ ಹೆಚ್ಕೋಬೋದು. ಸೊ ಫಸ್ಟ್ ಇವಾಗ ಒಂದು ಕುಕ್ಕರಲ್ಲಿ 1 ಕಪ್ಪಷ್ಟು ನಾನು ರಾಜ್ಮಾ ಕಾಳುಗಳೇನಿದೆ ಅದನ್ನ ರಾತ್ರಿ ಎಲ್ಲ ನೆನೆಸಿಟ್ಟಿದ್ದೀನಿ, ಅದನ್ನ ಹಾಕ್ಕೊತಾ ಇದ್ದೀನಿ. 1-2 ಲೋಟ ಅನ್ಕೋಬೋದು ಅಥವಾ ಒಂದು ಚೊಂಬಷ್ಟು ನೀರು ಇದ್ಬಿಟ್ಟು. ಓಕೆ ಗಾಯ್ಸ್, ಇದರಲ್ಲಿ ನಾನು ಇವಾಗ ರಾಜ್ಮಾ ಕಾಳು ಹಾಕಿದ್ದೀನಿ, ಅದ್ರ ಜೊತೆಗೆ ಒಂದು ಆಲೂಗಡ್ಡೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಸೊ ಗೈಸ್, ಇವಾಗ ನಾನು ತರಕಾರಿ ಹೆಚ್ಕೊಂಡಿದ್ದೀನಿ. ಹಾಗೆ ಇದು ಏನು ರಾಜ್ಮಾ ಮತ್ತು ಆಲೂಗಡ್ಡೆ ಆಲ್ಮೋಸ್ಟ್ ಬೆಂದಿದೆ. ಸೊ ಇವಾಗ ನಾನು ಫಸ್ಟು ಏನು ಸಾಂಬಾರು ಮಾಡ್ಕೊಬಿಡ್ತೀನಿ. ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ. ಇವಾಗ ನಾನು ನಮ್ಮ ಮನೆಯಲ್ಲಿ ಅವರೆಕಾಳು ಸಾರು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಒಂಥರ ವಾರದಲ್ಲಿ 3 ದಿನ ಅವರೆಕಾಳ್ದು ಏನಾದರೂ ಒಂದು ಮಾಡ್ತಾನೆ ಇದ್ದೀವಿ. ಯೂಶಲಿ ನಮಗೆ ಅವರೆಕಾಳು ಎಸ್ಪೆಷಲಿ ಇಷ್ಟ ಆಗುತ್ತೆ. ಸೊ ಇವಾಗ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಮಾಡೋ ಥರ ಅವರೆಕಾಳು ಸಾರು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಸಾಸಿವೆ ಹಾಕೊತಾ ಇದ್ದೀನಿ ಒಗ್ಗರಣೆಗೆ. ನಂತರ ನಾನಿಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ. ನಂತರ ಸಾಸಿವೆ ಸಿಡಿದ ನಂತರ ನಾನಿಲ್ಲಿ ಒಂದು ಹೆಚ್ಚಿರೋ ಅಂತ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಬೇಯಬೇಕು, ಅಲ್ಲಿವರೆಗೂ ಉಟ್ಕೊತೀನಿ. ಸೊ ನಾನು ಯೂಶಲಿ ಎಣ್ಣೆ ಕಡಿಮೆ ಹಾಕ್ತೀನಲ್ವಾ, ಸಿಯುತ್ತಲ್ಲ, ಅದಕ್ಕೆ ನಾನೇನ್ ಮಾಡ್ಕೊತೀನಿ ಅಂದ್ರೆ ಸ್ವಲ್ಪ ನೀರು ಚುಮುಕಿಸ್ತೀನಿ. ಅವಾಗ ಸ್ವಲ್ಪ ಸಿಯಲ್ಲ. ಐ ನೋ ಎಣ್ಣೆ ಜಾಸ್ತಿ ಆಗೋದ್ರೆ ತುಂಬಾ ಟೇಸ್ಟಿ ಆಗುತ್ತೆ, ದಟ್ ಅಂಡ್ ಆಲ್ ಐ ನೋ, ಆಯ್ತಾ. ಎಣ್ಣೆ ಕಡಿಮೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಆಗ್ಬೋದು. ಬಟ್ ಐ ಫೀಲ್ ನಾವು ಎವ್ರಿ ಡೇ ಊಟ ತಿನ್ನೋದು, ಎವ್ರಿ ಡೇ ಒಂದೊಂದು ಏನು ಕಪ್ ಗಟ್ಟಲೆ ಎಣ್ಣೆ ಸುರಿಯೋದಕ್ಕಿಂತ ದಿಸ್ ಇಸ್ ದ ಬೆಟರ್ ವೇ ಟು ಡೂ. ನಿಮ್ಗೆ ಏನಾದ್ರು ಬೇಕನ್ಸಿದ್ದೀನ ತುಂಬಾ ಸ್ಪೆಷಲ್ ಡಿಶಸ್ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಒಂಚೂರು ಜಾಸ್ತಿ ಎಣ್ಣೆ ಹಾಕೊಂಡು ತಿನ್ಬೋದು. ಅದರ್ವೈಸ್ ನಾನಂತೂ ನಮ್ಮ ಮನೆಯಲ್ಲಿ ಈ ಥರನೇ ಕುಕ್ ಮಾಡೋದು. ನೋಡ್ಬೋದು ಇಲ್ಲಿ ಇದು ರಾಜ್ಮಾ ಅದು ಬೆಂದಿದೆ, ರಾಜ್ಮಾ ಮತ್ತೆ ಆಲೂಗಡ್ಡೆ. ಅದನ್ನ ತೆಗೆದ್ಬಿಟ್ಟು ನೀರೆಲ್ಲ ಫುಲ್ಲು ಸೋರ್ಕೊಳಕ್ ಇಟ್ಕೊಂತೀನಿ. ಆಮೇಲೆ ನಾವು ಇದನ್ನ ರಾಜ್ಮಾದು ಪ್ಯಾಟೀಸ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಈರುಳ್ಳಿ ಬೆಂದಾಗಿದೆ, ಇದಕ್ಕೆ ನಾನು 2 ಟೊಮೊಟೊನ ಸಣ್ಣಗೆ ಎತ್ಕೊಂಡು ಹಾಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಗಾಯ್ಸ್, ಗೆಸ್ ವಾಟ್ ಹ್ಯಾಪನ್?
ನಾನು ಇಷ್ಟೊತ್ತರೆಗೂ ಅವರೆಕಾಳು ಸಾರು ಮಾಡೋಣ ಅಂತಾನೆ ಕಾಯ್ಕೊಂಡೆ ಕೂತಿದ್ದೀನಿ. ಬಟ್ ನಾನು ಬೆಳಗ್ಗೆ ತರಕಾರಿ ತರಕ್ ಹೋದಾಗ ಅವರೆಕಾಳು ತಂದಿದ್ದೀನಿ ಅಂತ ಅನ್ಕೊಂಡಿದ್ದೀನಿ, ಅವರೆಕಾಳೇ ಇಲ್ಲ. ಐ ಆಮ್ ರಿಯಲಿ ಸಾರಿ. ಇವತ್ತು ಸೇಮ್ ಮಸಾಲೆ, ಇದಕ್ಕೆ ನಾನು ಬೇಳೆ ಸಾರು ಮಾಡ್ತಾ ಇದ್ದೀನಿ. ಐ ಆಮ್ ವೆರಿ ವೆರಿ ಸಾರಿ ಗೈಸ್. ನಿಮ್ಗೆ ಅವರೆಕಾಳು ಸಾರು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಇವಾಗ ಬ್ಯಾಗ್ ನೋಡಿದಾಗ ಗೊತ್ತಾಯ್ತು ಅದ್ರಲ್ಲಿ ಅವರೆಕಾಳೇ ಇಲ್ಲ ಅಂತ. ಬಟ್ ಇಟ್ಸ್ ಓಕೆ, ವಿಲ್ ಡೂ ದಿಸ್ ಬೇಳೆ ಸಾರು. ಇದಕ್ಕೆ ನಾನು ಬೇಳೆ ಹಾಕ್ತಾ ಇದ್ದೀನಿ, ಹಾಗೆ ಇಲ್ಲೊಂದು ಆಲೂಗಡ್ಡೆ ಹಾಕ್ತಾ ಇದ್ದೀನಿ ಇದ್ರೊಳಗಡೆ. ಗಾಯ್ಸ್, ಇವಾಗ ಖಾರಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಸಾಂಬಾರ್ ಪೌಡರ್ ಹಾಕೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ. ಇದನ್ನ ಮಿಕ್ಸಿ ಮಾಡಿಬಿಟ್ಟು ಇದಕ್ಕೆ ನಾನು ಮಿಕ್ಸಿ ಮಾಡ್ಕೊಬಂದಂತ ಖಾರ ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇವಾಗ ನಾವು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 2-3 ವಿಷಲ್ ಕೂಗಿಸ್ಕೊಂಡ್ರೆ ಬೇಳೆ ಸಾರು ರೆಡಿ ಆಗೋಗುತ್ತೆ. ಎಲೆಕೋಸು ಏನಿದೆ ನೋಡಿ, ಅದ್ರದ್ದು ಪಲ್ಯ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಆಯಿಲ್ ಹಾಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಸಾಸಿವೆ ಹಾಕೊತಾ ಇದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ. ಇದಕ್ಕೆ ನಾನು ಒಂದು ಹೆಚ್ಚಿರುವಂತ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಈರುಳ್ಳಿ ಬೆಂದಿದೆ. ಇವಾಗ ಇದಕ್ಕೆ ನಾನು ಅವಾಗಲೇ ಹೆಚ್ಕೊಂಡಂತ ಕೋಸನ್ನ ಸೇರಿಸ್ತಾ ಇದ್ದೀನಿ. ಇವಾಗ ಈ ಕೋಸೆಲ್ಲ ಚೆನ್ನಾಗಿ ಬೇಯ್ಕೋಬೇಕಾಯ್ತಾ, ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ಸೊ ಇವಾಗ ನೀವು ನೋಡ್ಬೋದು ಈ ಕೋಸು ಚೆನ್ನಾಗಿ ಬೆಂದ್ಕೊಂಡಿದೆ. ಇದಕ್ಕೆ ನಾನು ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ತಾ ಇದ್ದೀನಿ, ಚೆನ್ನಾಗಿ ಅನ್ಸುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು. ಸ್ವಲ್ಪ ಖಾರದ ಪುಡಿ, ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಸೊ ಇದನ್ನ ಸ್ವಲ್ಪ ಚೆನ್ನಾಗಿ ಹುರಿದ್ಬಿಟ್ಟು ಸೈಡಿಗೆ ಎತ್ತಿಟ್ರೆ ಈ ಒಂದು ಕೋಸ್ ಪಲ್ಯ ರೆಡಿ ಆಗೋಯ್ತು. ಇಷ್ಟೇ ನೋಡಿ, ಕೋಸ್ ಪಲ್ಯ ಟೇಸ್ಟಿಯಾಗಿರುತ್ತೆ, ಆರಾಮಾಗಿ ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು. ಈಸಿಯಾಗಿ ಯಾರು ಬೇಕಾದರೂ ಬಿಗಿನರ್ಸ್ ಕೂಡ ಮಾಡ್ಕೋಬೋದು, ಎಂಥವ್ರು ಬೇಕಾದರೂ ಆರಾಮಾಗಿ ಕೋಸ್ ಪಲ್ಯನ ಮಾಡ್ಕೋಬೋದು. ಸೊ ಇಷ್ಟೇ. ಇವಾಗ ನಾವು ಈ ರಾಜ್ಮಾ ಅದು ಟಿಕ್ಕಿ ಮಾಡ್ಕೊಳ್ಳೋಣ. ಇದಕ್ಕೆ ರಾಜ್ಮಾ ಕಾಳು 1 ಕಪ್ಪಷ್ಟು ಮತ್ತೆ ಆಲೂಗಡ್ಡೆ ತಗೊಂಡಿದ್ದೀನಿ, ಬೇಯಿಸ್ಕೊಂಡಿದ್ದೀನಿ ಆಲೂಗಡ್ಡೆನೂ ಕೂಡ. ಈ ಸಿಪ್ಪೆ ತಗೊಂಡ್ಬಂದ್ಬಿಡೋಣ. ಇವಾಗ ನಾವು ಈ ಆಲೂಗಡ್ಡೆ ಮತ್ತೆ ಈ ಕಾಳನ್ನ ಎರಡನ್ನೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡ್ಬೋದು ಈ ಥರ ಪೊಟ್ಯಾಟೊ ಮತ್ತೆ ಏನು ರಾಜ್ಮಾ ಕಾಳಿದಾವೆ, ಕಿಡ್ನಿ ಬೀನ್ಸ್ನ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಅದಾದ್ಮೇಲೆ ಈ ತರ ಒಂದು ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಪುದೀನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಏನು ಮೆಣಸಿನಕಾಯಿ ಹಾಕೊಳ್ಳಿ, ಎಷ್ಟು ಖಾರಕ್ಕೆ ಬೇಕೋ ಅಷ್ಟು. ಇದಕ್ಕೆ ನಾನು ಒಂದು 10 ಗೋಡಂಬಿ ಹಾಕೊಂತಾ ಇದ್ದೀನಿ. ಇದನ್ನ ನಾವು ನೀರ್ ಹಾಕೋಬಾರ್ದು, ತರಿಯಾಗಿ ರುಬ್ಕೊಂಡ್ಬರ್ಬೇಕು. ನೋಡಿ ಈ ತರ ರುಬ್ಕೋಬೇಕಾಗತ್ತೆ, ತರಿಯಾಗಿ. ಇಲ್ಲಿ ನೋಡಿ ಈ ತರ ಇರ್ಬೇಕು. ಇವಾಗ ಇದಕ್ಕೆ ನಾವು ಏನ್ ತರಿಯಾಗಿ ರುಬ್ಕೊಂಡ್ವಲ್ಲ ಮಸಾಲ ಹಾಕೋಬೇಕಾಗತ್ತೆ. ಇದಕ್ಕೆ ನಾನು ಈ ಸಬ್ಸಿಗೆ ಸೊಪ್ಪು ಬರುತ್ತೆ ನೋಡಿ, ಅದನ್ನ ಸೇರಿಸ್ಕೊಂತಾ ಇದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು. ಇದಕ್ಕೆ ನಾನು ಒಂದು 100 ಗ್ರಾಮ್ ಅಷ್ಟು ಪನ್ನೀರ್ನ ಈ ತರ ಕ್ರಂಬಲ್ ಮಾಡ್ಕೊಂಡು ಹಾಕೊಂತಾ ಇದ್ದೀನಿ. ಅಂದ್ರೆ ಈ ತರ ತರಿಯಾಗಿ ಬರಬೇಕು. ನೀವು ಬೇಕಾದ್ರೆ ತುರ್ಕೊಂಡು ಹಾಕೋಬಹುದು, ನಾನು ಈ ತರ ಹಾಕೊಂತಾ ಇದ್ದೀನಿ. ಈ ಪನ್ನೀರ್ನ ಸೇರಿಸೋದ್ರಿಂದ ಇದಕ್ಕೆ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಈ ಒಂದು ಡಿಶ್ ಅಲ್ಲಿ. ಸೊ ಹಂಗೆ ಈ ರಾಜ್ಮಾ ಕಾಳಿದೆ ನೋಡಿ, ರಾಜ್ಮಾ ಕಾಳಿಂದ ಕೂಡ ಪನ್ನೀರ್ ಅಂತ ಇದೀನಿ, ಅವಾಗಿಂದನೂ ಪ್ರೋಟೀನ್ ಸಿಗುತ್ತೆ, ಹಾಗೆ ಪನ್ನೀರಿಂದ ಕೂಡ ಪ್ರೋಟೀನ್ ಸಿಗುತ್ತೆ. ಸೊ ಇದೊಂದು ಒಳ್ಳೆ ನ್ಯೂಟ್ರಿಷಿಯಸ್ ಟಿಕ್ಕಿ ಅಂದರೆ ತಪ್ಪಾಗಲ್ಲ. ಬಿಕಾಸ್ ನೋಡಿ ಈ ಒಂದು ಸಬ್ಸಿಗೆ ಸೊಪ್ಪು ಹಾಕಿರೋದ್ರಿಂದ ಗ್ರೀನ್ ಸಿಕ್ತಂಗೆ ಆಗುತ್ತೆ, ಹಾಗೆ ಆಲೂಗಡ್ಡೆ ಹಾಕಿರೋದ್ರಿಂದ ಕಾರ್ಬ್ ಕಂಟೆಂಟ್ ಸಿಕ್ತಂಗೆ ಆಗುತ್ತೆ. ಇದೊಂದು ಪಕ್ಕಾ ನ್ಯೂಟ್ರಿಷಿಯಸ್ ಗುಡ್ ಟಿಕ್ಕಿ ಅಂತ ಹೇಳ್ಬೋದು. ನಿಮ್ಮ ಮನೇಲಿ ಪನ್ನೀರ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಬಟ್ ಪನ್ನೀರ್ ಹಾಕೋದ್ರಿಂದ ಸ್ವಲ್ಪ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ನಾನು ಪನ್ನೀರ್ನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಇವಾಗ ನಾವು ಮಸಾಲೆಗಳನ್ನ ಹಾಕೋಬೇಕಾಗುತ್ತೆ. ನಾನು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೊಂತಾ ಇದ್ದೀನಿ. ಮಸಾಲೆಗಳೆಲ್ಲ ನಿಮ್ ರುಚಿಗೆ ತಕ್ಕಷ್ಟು ನೀವು ಹಾಕೋಬಹುದು, ಎಷ್ಟು ಬೇಕು ಅಂತ ನೋಡ್ಕೊಂಡು. ಇದ್ರ ಜೊತೆಗೆ ಸ್ವಲ್ಪ ನಾನು ಜೀರಾ ಪೌಡರ್ ಹಾಕೊಂತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಸೇರಿಸ್ಕೊಂತಾ ಇದ್ದೀನಿ. ಇದು ಜಸ್ಟ್ ಆಪ್ಷನಲ್, ನಿಮ್ಗೆ ಬೇಕಾದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಬೇಡ ಅಷ್ಟೇ. ಇದಕ್ಕೆ ನಾನು ಸ್ವಲ್ಪ ತಂದೂರಿ ಮಸಾಲ ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಹಾಗೆ ನೋಡ್ಬೋದು ಇದು ಚಿಕ್ಪಿ ಫ್ಲೋರ್ ಅಂತ ಹೇಳ್ಬಿಟ್ಟು ಅರ್ಬನ್ ಪ್ಲಾಟರ್ ಅಂತ ಒಂದು ಬ್ರ್ಯಾಂಡ್ ಇಂದ ತರಿಸ್ಕೊಂಡಿದ್ದೀನಿ ನಾನು ಈ ಸರಿ. ಸೊ ಇದೇನಪ್ಪಾ ಅಂದ್ರೆ ಚಿಕ್ಪಿ ಫ್ಲೋರ್ ಅಂದ್ರೆ ಕಾಬೂಲ್ ಕಡಲೆಕಾಳು ಬರುತ್ತಲ್ಲ ಅದ್ರದ್ದು ಇದು ಪುಡಿ. ಇದರಿಂದ ಏನಂದ್ರೆ ಇನ್ನೂ ಸ್ವಲ್ಪ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಸಿಗುತ್ತೆ ನಮ್ಮ ಒಂದು ಏನು ಡಿಶ್ಗೆ.
ಅದಕ್ಕೋಸ್ಕರ ನಾನು ಚಿಕ್ಕಿ ಫ್ಲೋರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಚಿಕ್ಕಿ ಫ್ಲೋರ್ ಇಲ್ಲ ಅಂದರೆ ಮಾಮೂಲಿ ಕಡಲೆ ಹಿಟ್ಟು ಬರುತ್ತಲ್ಲ ಅದನ್ನೇ ಯೂಸ್ ಮಾಡ್ಕೋಬೋದು. ನಾನು ನಿಮ್ಮ ಒಂದು ಡೈಲಿ ಗ್ರೋಸರಿನಲ್ಲಿ ಒಂದು ಚಿಕ್ಕಿ ಫ್ಲೋರ್ ಏನಿದೆ ನೋಡಿ, ಇದನ್ನ ಯೂಸ್ ಮಾಡಿ ಅಂತ ಹೈಲಿ ರೆಕಮೆಂಡ್ ಮಾಡ್ತೀನಿ. ಬಿಕಾಸ್ ಯು ಸಿ ಇದರಿಂದ ಜಾಸ್ತಿ ನಿಮಗೆ ಪ್ರೋಟೀನ್ ಕಂಟೆಂಟ್ ಸಿಗುತ್ತೆ. ಎಸ್ಪೆಷಲಿ ವೆಜಿಟೇರಿಯನ್ಸ್ಗೆ ಎಗ್ಗು ತಿನ್ನಲ್ಲ, ಚಿಕನ್ ತಿನ್ನಲ್ಲ ಅಂತಾರಲ್ಲ, ಅವರಿಗಂತೂ ಈಸಿಲಿ ಅವರ ಒಂದು ಡಿಶಲ್ಲಿ ಪ್ರೋಟೀನ್ ಕಂಟೆಂಟ್ನ ಜಾಸ್ತಿ ಮಾಡೋದಕ್ಕೆ ಈಸಿ ಆಗಿಬಿಡುತ್ತೆ. ಇದಕ್ಕೆ ನಾನು ನಾರ್ಮಲ್ ಅಕ್ಕಿ ಹಿಟ್ಟು ಏನು ಬರುತ್ತೆ ನೋಡಿ ಅದನ್ನ ಹಾಕೊತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನಾನು ಅಕ್ಕಿ ಹಿಟ್ಟನ್ನ ಕೂಡ ಸೇರಿಸ್ಕೊಂಡು ಗೈಸ್, ನಾನು ಎಲ್ಲನೂ ಹಾಕಿ ಈರುಳ್ಳಿ ಹಾಕೋದೇ ಮರ್ತೋಗ್ತಾ ಇದ್ದೆ. ಇದಕ್ಕೆ ಈರುಳ್ಳಿ ಕೂಡ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ. ಬೇಕಂದರೆ ನೀವು ಕ್ಯಾರೆಟ್ನ ಕೂಡ ಸೇರಿಸ್ಕೋಬೋದು, ಅದೊಂಥರ ಡಿಫ್ರೆಂಟಾಗಿ ಫ್ಲೇವರ್ ಬರುತ್ತೆ. ಬಟ್ ಇಷ್ಟೇ ಸಾಕು. ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಳ್ಳೋಣ. ನೀರು ಹಾಕೋಬಾರ್ದು, ಹಂಗೆ ಕಲಿಸ್ಕೋಬೇಕು. ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ಒಂದು ನಿಮಿಷ ಇರಿ. ನೆಕ್ಸ್ಟ್ ನಾವು ಈ ರಾಜ್ಮಾ ಕಟ್ಲೆಟ್ನ ಮಾಡ್ಕೊಳ್ಳೋದಕ್ಕೆ ಈ ಹಂಚಿಟ್ಕೊತಾ ಇದ್ದೀನಿ. ರಾಜ್ಮಾ ಕಟ್ಲೆಟ್ನ ನಾವು ತವಾ ಮೇಲೇನೆ ಬೇಯಿಸ್ಕೊಳ್ಳೋಣ. ಸೊ ಈ ಥರ ಒಂದು ಉಂಡೆ ಥರ ತೊಗೊಂಡ್ಬಿಟ್ಟು ನಾರ್ಮಲ್ ಆಗಿ ನೀವು ಟಿಕ್ಕಿ ಮಾಡ್ಕೊತೀರಲ್ಲ, ನಾರ್ಮಲ್ ಆಗಿ ಒಡೆ ಥರ ಮಾಡ್ಕೊಂಡ್ರೆ ಆಯಿತು ಅಷ್ಟೇ. ಸ್ವಲ್ಪ ತೆಳ್ಳಗೆ ಮಾಡಿದ್ರೆ ಒಳ್ಳೇದು. ನಾವು ಹೆಂಚ್ ಮೇಲೆ ಬೇಯಿಸ್ತಾ ಇರೋದ್ರಿಂದ ತೆಳ್ಳಗೆ ಮಾಡಿದ್ರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ದಯವಿಟ್ಟು ಕರಿಯೋದೆಲ್ಲ ಹೋಗ್ಬೇಡಿ ಆಯ್ತಾ. ಕರೆದ್ರೆ ಸುಮ್ಮನೆ ವೇಸ್ಟ್. ನಾವು ಇಷ್ಟು ನ್ಯೂಟ್ರಿಷಿಯಸ್ ಆಗಿ ಮಾಡಿದ್ದು ವೇಸ್ಟ್ ಆಗ್ಬಿಡುತ್ತೆ. ಸುಮ್ಮನೆ ಒಂದಷ್ಟು ಕ್ಯಾಲರೀಸ್ ಆಗುತ್ತೆ. ಅಂದರೆ ಯಾವಾಗಾದ್ರೂ ಒಂದ್ಸರಿ ಅಂದರೆ ಪರವಾಗಿಲ್ಲ. ಡೈಲಿ ನಾರ್ಮಲ್ ಊಟಕ್ಕೆ ಈ ಥರ ನೋಡಿ, ಈ ಥರ ಟಿಕ್ಕಿ ಥರ ಮಾಡ್ಕೊಂಡ್ರೆ ಸಾಕು. ಇವಾಗ ನಾವು ಈ ಥರ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ಏನಾದರೂ ಹಾಕೋಬಿಟ್ಟು ಹೆಂಚಿಗೆ ಈ ಒಂದು ಟಿಕ್ಕಿಗಳನ್ನ ನಾರ್ಮಲ್ ನೀವು ರೊಟ್ಟಿ ಹೆಂಗೆ ಬೇಯಿಸ್ಕೊತೀರಾ ನೋಡಿ ಆ ಥರ ಬೇಯಿಸ್ಕೋಬೇಕು. ಬಟ್ ಕಡಿಮೆ ಊರಿನಲ್ಲಿ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕಾಗುತ್ತೆ. ಆವಾಗ ನೀಟಾಗಿ ಬೆಂದ್ಕೊಂತವೆ, ಇಲ್ಲಾಂದರೆ ಚೆನ್ನಾಗಿ ಬೇಯಲ್ಲ, ಹಸಿ ಹಸಿ ಆಗುತ್ತೆ. ಇದ್ರ ಮೇಲೆ ಸ್ವಲ್ಪ ಬೆಣ್ಣೆ ಹಚ್ಚಿದ್ರೆ ಚೆನ್ನಾಗಿ ಅನ್ಸುತ್ತೆ. ಇದು ಮಕ್ಳುಗಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಫಾರ್ ಶೋರ್. ಒಂದ್ಸರಿ ಟ್ರೈ ಮಾಡಿ. ಯಾರೋ ಹೇಳಿದ್ರು ನನಗೆ ಮಕ್ಳುಗಳು ಈ ಥರದ ತುಂಬ ತಿನ್ನೋಕೆ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅದನ್ನೇ ನಾನು ಸ್ವಲ್ಪ ನ್ಯೂಟ್ರಿಷಿಯಸ್ ಆಗಿ ಕ್ರಿಯೇಟ್ ಮಾಡಿದ್ದೀನಿ. ಈಗ ಮಕ್ಕಳು ಪನ್ನೀರ್ ತಿನ್ನಲ್ಲ ಅಂದ್ರು, ಕಾಳುಗಳು ತಿನ್ನಲ್ಲ ಅಂದ್ರೂ ಈ ಥರ ಮಾಡಿದ್ರೆ ಈಸಿಯಾಗಿ ತಿನ್ಕೊಬಿಡ್ತವೆ. ಈ ಥರ ನೀವು ಬೇಯಿಸ್ಕೋಬೇಕಾಗತ್ತೆ. ಆ್ಯಕ್ಚುಲಿ ಬೇಯಿಸ್ದಲೇನು ಇದ್ರದ್ದು ಹೂರ್ಣನೇ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇವಾಗ ಬೇಳೆ ಸಾಂಬಾರಿಗೆ ಸ್ವಲ್ಪ ತುಪ್ಪದ ಒಗ್ಗರಣೆ ಕೊಟ್ಕೊಬಿಡೋಣ. ಈ ತುಪ್ಪ ನೋಡ್ಬೋದು, ನಮ್ಮಮ್ಮ ಮಾಡಿ ಕೊಟ್ಟು ಕಳಿಸಿರೋದು ಆಯಿತಾ. ನಮ್ಮ ಮನೆ ತುಪ್ಪ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನನಗಂತೂ ಯಾವ ಅಂಗಡಿ ತುಪ್ಪನೂ ಇಷ್ಟು ಟೇಸ್ಟಿ ಅಂತ ಅನ್ಸೋದೇ ಇಲ್ಲ. ಸೊ ಈಗ ನಾನು ತುಪ್ಪ ಹಾಕೊತಾ ಇದ್ದೀನಿ. ಇದಕ್ಕೆ ಸಾಸಿವೆ ಹಾಕೊತಾ ಇದ್ದೀನಿ ಸ್ವಲ್ಪ. ಇದಕ್ಕೆ ನಾನು ಕರಿಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ. ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ. ಈ ಒಂದು ಒಗ್ಗರಣೆ ಕೊಡೋದ್ರಿಂದ ಸ್ವಲ್ಪ ಟೇಸ್ಟು ಸಕ್ಕತ್ತಾಗುತ್ತೆ, ಒಂಥರ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಬೇಳೆ ಸಾಂಬಾರಿಗೆ. ಇದನ್ನು ನಾವು ನಮ್ಮ ಸಾಂಬಾರಿಗೆ ಹಾಕಿಬಿಡೋಣ. ಇಷ್ಟೇ, ಬೇಳೆ ಸಾರು ರೆಡಿ ಆಗೋಯ್ತು. ಸೊ ಗೈಸ್, ಇವಾಗ ನಾನು ಫಸ್ಟು ಸ್ವಲ್ಪ ರೈಸ್ ಹಾಕೊತಾ ಇದ್ದೀನಿ. ಇದು ನಾನು ಕೆಂಪಕ್ಕಿ ಬರುತ್ತಲ್ಲ ಅದನ್ನ ಯೂಸ್ ಮಾಡಿದ್ದೀನಿ. ಸೊ ಈ ಕೆಂಪಕ್ಕಿನ ಬಿಸಿಲು ಕಾಲದಲ್ಲಿ ಯೂಸ್ ಮಾಡೋದ್ರಿಂದ ಬಾಡಿ ತಣ್ಣಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಈ ಕೆಂಪಕ್ಕಿನ ಇವತ್ತು ರೈಸಿಗೆ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಕೋಸ್ ಪಲ್ಯ ಹಾಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಒಂದು 3 ಈ ಕಟ್ಲೆಟ್ನ 3 ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಬೇಳೆ ಸಾರು ಹಾಕೊತಾ ಇದ್ದೀನಿ. ಇದಾಗಿತ್ತು ನೋಡಿ ನಮ್ಮ ಮಧ್ಯಾಹ್ನದ ಊಟ. ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.